ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಈಗ ಪೊಲೀಸರು ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ನಿನ್ನೆಯಷ್ಟೇ ಬಂಧಿತರಾಗಿದ್ದಂತಹ ಎಲ್ಲ ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ 5 ದಿನ ಕಸ್ಟಡಿಗೆ ತೆಗೆದುಕೊಂಡಿದ್ರು. ಸದ್ಯಕ್ಕೀಗ ಕಸ್ಟಡಿಗೆ ತೆಗೆದುಕೊಂಡಿದ್ದ ಆರೋಪಿಗಳ ಪೈಕಿ A1 ಪವಿತ್ರಗೌಡ ಮತ್ತು A3 ಪವನ್ ಅನ್ನ ಸ್ಥಳ ಮಹಜರಿಗಾಗಿ RR ನಗರದಲ್ಲಿರುವಂತಹ ಪವಿತ್ರಗೌಡ ಮನೆಗೆ ಪೊಲೀಸರು ಕರೆತಂದಿರುವಂಥದ್ದು. ಇದೇ ಒಂದು ಮನೆಯಲ್ಲಿ ಈಗ ಪವಿತ್ರಗೌಡ ಮತ್ತು A3 ಆರೋಪಿಯಾಗಿರುವಂತಹ ಪವನ್ ಅನ್ನ ಪೊಲೀಸರು ಮೊದಲನೇ ಮಹಡಿಯ ಮನೆ ಒಳಗಡೆ ಕರ್ಕೊಂಡೋಗಿ ಸ್ಥಳ ಮಹಜರು ಪ್ರಕ್ರಿಯೆಯನ್ನ ನಡೆಸ್ತಾ ಇರುವಂಥದ್ದು. ಅಂದ್ರೆ ಕೊಲೆ ನಡೆದ ದಿನ ಪವಿತ್ರಗೌಡ ಮತ್ತು ಪವನ್ ಈ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ಆರೋಪ ಇದೆ. ಹೀಗಾಗಿ ಅವತ್ತು ಕೊಲೆ ನಡೆದ ದಿನ ಪವಿತ್ರಗೌಡ ಮತ್ತು ಪವನ್ ಒಟ್ಟಿಗೆ ಏನು ಕೊಲೆ ನಡೆದಂತಹ ಜಾಗ ಏನಿದೆ ಪಟ್ಟಣಗೆರೆ ಜೈನ್ ಅವರ ಶೆಡ್, ಅಲ್ಲಿಗೆ ಹೋಗಿ ಮತ್ತೆ ವಾಪಸ್ ಇದೇ ಮನೆಗೆ ಬಂದಿದ್ರು. ಜೊತೆಗೆ A3 ಪವನ್ನಿನಿಂದನೇ ಈತ ಪವಿತ್ರಗೌಡ ಮತ್ತು ರಾಘವೇಂದ್ರ ಅಂದ್ರೆ ಚಿತ್ರದುರ್ಗದ ರಾಘವೇಂದ್ರ ಆರೋಪಿಯಿಂದನೇ ಈತನ ನಡುವೆ ಸಂಪರ್ಕ ಕೊಂಡಿಯಾಗಿ ಕೆಲಸ ಮಾಡಿದ್ದ. ಸೊ ಈ ಕಾರಣಕ್ಕಾಗಿ ಪವನ್ ಮತ್ತು ಜೊತೆಗೇನೆ ಪವಿತ್ರಗೌಡ ಜೊತೆಗೇನೆ ಈಗ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ನಡೆಸ್ತಾ ಇರುವಂಥದ್ದು. ಅಂದ್ರೆ ಆ ಕೊಲೆ ನಡೆದ ದಿನ ಪವಿತ್ರಗೌಡ ಯಾವ ಉಡುಪನ್ನು ಧರಿಸಿದ್ರು ಮತ್ತು ಯಾವ ಚಪ್ಪಲಿಯನ್ನು ಧರಿಸಿದ್ರು ಇದೆಲ್ಲವೂ ಸಹ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಸಾಕ್ಷಿಯಾಗುತ್ತೆ. ಯಾಕಂತ ಹೇಳಿದ್ರೆ ಪವಿತ್ರಗೌಡ ಅವರು ರೇಣುಕಾಸ್ವಾಮಿಗೆ ತಮ್ಮ ಚಪ್ಪಲಿಯಿಂದ ಹೊಡೆದಿದ್ದು. ಸುಬ್ರಾಯ ಏಲಕ್ಕಿ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಒಂದು ಹಲ್ಲೆ ಮಾಡಿದ್ದಾರೆ ಅಂತ ಒಂದು ಆರೋಪ ಇದೆ. ಈ ಕಾರಣಕ್ಕಾಗಿ ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಅಧಿಕಾರಿಗಳು ಸಹ ಈಗ ಒಂದು ಮನೆಗೆ ಬಂದು ಈ ಒಂದು ಸಾಕ್ಷಿ ಸಂಗ್ರಹದಲ್ಲಿ ತೊಡಗಿರುವಂಥದ್ದು. ಇನ್ನು ಪವನ್ ಕೂಡ ಪವಿತ್ರಗೌಡ ಜೊತೆಗೆ ಇದ್ದಿದ್ದ ಕಾರಣಕ್ಕಾಗಿ ಆತನನ್ನು ಸಹ ಇಲ್ಲಿ ಕರ್ಕೊಂಡ್ಬಂದು ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಮಾಡ್ತಾ ಇರುವಂಥದ್ದು. ಇದು ದೃಶ್ಯಗಳಲ್ಲಿ ನೋಡ್ಬೋದು. ಫೊರೆನ್ಸಿಕ್ ಸೈನ್ಸ್ ವಾಹನ ಏನಿದೆ, ಜೊತೆಗೆ ಪೊಲೀಸರು ವಾಹನ ಏನಿದೆ, ಇದೇ ಪೊಲೀಸರು ವಾಹನದಲ್ಲಿ ಪವಿತ್ರಗೌಡ ಮತ್ತು ಪವನನ್ನು ಕರ್ಕೊಂಡು ಬಂದಿದ್ರು. ಈಗ ಫೊರೆನ್ಸಿಕ್ ಸೈನ್ಸ್ ವಾಹನದಲ್ಲಿ ಅಧಿಕಾರಿಗಳು ಸಹ ಬಂದು ಒಳಗಡೆ ಹೋಗಿ ಈಗ ಮಹಜರು ಪ್ರಕ್ರಿಯೆಯನ್ನು ನಡೆಸ್ತಾ ಇರುವಂಥದ್ದು. ಇನ್ನು A3 ಆರೋಪಿ ಏನಿದ್ದಾನೆ, ಈ A3 ಆರೋಪಿ ರಾಘವೇಂದ್ರ ಏನು ಕಿಡ್ನಾಪ್ ಮಾಡಿದ್ದ, ಆತನ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದ. ಜೊತೆಗೆ ಪವಿತ್ರಗೌಡ ಮೊದಲಿಗೆ ಏನು ರಾಘವೇಂದ್ರ ಮೆಸೇಜ್ ಮಾಡ್ತಾ ಇದ್ದ, ಮೆಸೇಜ್ನೆಲ್ಲ ಪವನ್ಗೆ ಹೇಳಿದ್ದ. ಈ ಕಾರಣಕ್ಕಾಗಿ ಪವನ್ ಇದರಲ್ಲಿ A3 ಆಗಿದ್ದಾನೆ. ಸೊ ಈ ಸದ್ಯಕ್ಕೆ ಈಗ ಪೊಲೀಸರು ಮತ್ತು ಫೊರೆನ್ಸಿಕ್ ಅಧಿಕಾರಿಗಳು ಈಗ ಈ ಒಂದು ಮಹಜರು ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಈ ಒಂದು ಮನೆಯ ಮುಂದೆ ಪವಿತ್ರಗೌಡನ ಕರ್ಕೊಂಡ್ಬಂದಿರೋ ಹಿನ್ನೆಲೆಯಲ್ಲಿ ಇಲ್ಲಿ ಅಕ್ಕಪಕ್ಕದ ಜನರು ಸಹ ಕುತೂಹಲದಿಂದ ಒಂದು ಮಹಜರು ಪ್ರಕ್ರಿಯೆಯನ್ನು ನೋಡ್ತಾ ಇರುವಂಥದ್ದು. ಸದ್ಯಕ್ಕೆ ಏನು ಮೊದಲನೇ ಮಹಡಿಯಲ್ಲಿ ಪವಿತ್ರಗೌಡ ಮತ್ತು ಪವನನ್ನು ಮಹಜರು ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ. ಆದರೆ ಯಾವುದೂ ಸಹ ಹೊರಗಡೆ ಕಾಣಬಾರ್ದು ಅಂತ ಹೇಳಿ ಬಾಗಿಲನ್ನು ಸಹ ಕ್ಲೋಸ್ ಮಾಡಿಕೊಂಡು ಮಹಜರು ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ. ಒಟ್ಟಲ್ಲಿ ಈ ಒಂದು ಡಿ ಗ್ಯಾಂಗ್ ಬಂಧನ ಏನಿದೆ, ಈ ಗ್ಯಾಂಗ್ ಬಂಧನ ತುಂಬ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇವತ್ತು ಸಹ ಮಹಜರು ಪ್ರಕ್ರಿಯೆ RR ನಗರದ ಪವಿತ್ರಗೌಡ ಅವರ ಮನೆಯಲ್ಲಿ ನಡೆದು ಸಾಕಷ್ಟು ಸಾಕ್ಷಿಗಳನ್ನು ಸಂಗ್ರಹಿಸುವಂತಹ ನಿಟ್ಟಿನಲ್ಲಿ ಪೊಲೀಸರು ಮುಂದುವರೆದಿದ್ದಾರೆ. ಕ್ಯಾಮ್ರಾಮನ್ ಪ್ರಶಾಂತ್ ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.